ಸತ್ಯ ಯಾವತ್ತಿದ್ರೂ ಕಹಿನೇ. ಎಸ್ ಫ್ರೆಂಡ್ಸ್, ಕರ್ನಾಟಕದ ಇಂದಿನ ಹಾಟ್ ಟಾಪಿಕ್ ಬಗ್ಗೆ ಎಲ್ರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತಿದ್ದೀನಿ. ಆದರೆ ಎಲ್ಲರ ತಲೆಯಲ್ಲೂ ಓಡ್ತಿರೋ ಕ್ವಶನ್ ಏನಂತಂದರೆ, ಇಷ್ಟು ದಿನ ಇಲ್ಲದ ಈ ಡಿಸ್ಕಷನ್ ಈಗ ಯಾಕೆ ಬರ್ತಿದೆ ಅಂತಂದು. ಕೇವಲ ಒಬ್ಬ ಯೂಟ್ಯೂಬರ್ನಿಂದ ಇಷ್ಟೆಲ್ಲ ಚೇಂಜ್ ಮಾಡೋಕ್ಕೆ ಆಗುತ್ತಾ ಅಂತಂದರೆ ಸಾಧ್ಯ ಇದೆ. ಈ ಒಂದು ವಿಡಿಯೋ ಇವತ್ತು ವೈರಲ್ ಆಗಿದೆ, ಎಲ್ಲರೂ ಅದರ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದೇ ಎಲ್ಲರ ಯೋಚನೆ ಆಗಿದೆ. ಆದರೆ ಕಳೆದ ಸುಮಾರು ವರ್ಷಗಳಿಂದ ಹಲವಾರು ಯೂಟ್ಯೂಬರ್ಸ್ಗಳು ಕೂಡ ಈ ವಿಷಯದ ಬಗ್ಗೆ ತುಂಬ ವಿಡಿಯೋಸ್ಗಳನ್ನು ಮಾಡಿದ್ದಾರೆ. ಸೊ ಆ ವಿಷಯಗಳಿಗೆ ಕೂಡ ಇವತ್ತು ಯಾರಿಗೂ ಕೂಡ ಉತ್ತರ ಸಿಕ್ಕಿಲ್ಲ ಅಲ್ವಾ. ಅಟ್ಲೀಸ್ಟ್ ಇವತ್ತು ಒಬ್ಬನ ವಿಡಿಯೋ ವೈರಲ್ ಆಗಿದೆ, ಅವನಿಗಾದರೂ ಈ ವಿಷಯದ ಬಗ್ಗೆ ಒಂದು ಕ್ಲಾರಿಟಿ ಸಿಗಲಿ ಅಂತ ನಾವು ಸುಮ್ಮನೆ ಇರೋಣ ಆ್ಯಂಡ್ ಸಪೋರ್ಟ್ ಮಾಡೋಣ. ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ. ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ. ಆ್ಯಂಡ್ ಈ ಗೌಡ್ರ ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಟ್ರೋಲ್ ಪೇಜಸ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ನಾನು 35 ಲಕ್ಷ ಲಂಚ ಇಸ್ಕೊಂಡು ಈ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದಂತೆ. ನಾಚಿಕೆ ಆಗ್ಬೇಕಲೇ ನಿಮಗೆಲ್ಲ, ಏನಂತ ಯೋಚನೆ ಮಾಡ್ತಿರೋ? ನಾನು ಎಡಿಟರಿಗೆ ಪೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನಾನು 35 ಲಕ್ಷ. ನಾಚಿಕೆ ಆಗ್ಬೇಕು ನಿಮಗೆ. ಹೆಣ್ಣಿನ ಮೇಲೆ ದೌರ್ಜನ್ಯ ಆಗ್ತಿರೋದು ಇದೊಂದೇ ಕೇಸ್ನಲ್ಲಿ ಅಲ್ಲ ಅಲ್ವಾ, ಹಲವಾರು ಕೇಸ್ಗಳು ಈಗಾಗಲೇ ಆಗಿ ಹೋಗಿವೆ. ಅದೇ ದೇಶದ ರಾಜಧಾನಿಯಲ್ಲಿ ಆದಂಥ ನಿರ್ಭಯ ಕೇಸ್ ಆಗಲಿ, ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ಆದಂಥ ಕೆಲವು ಕೇಸ್ಗಳು ಆದಷ್ಟು ಬೇಗ ಸಾಲ್ವ್ ಆಗ್ತಿವೆ. ಆ್ಯಂಡ್ ಇಂಥಲ್ಲಿ ಏನಾದರೂ ಕೇಸ್ ಆದರೆ ಅದು ದೇಶಾದ್ಯಂತ ವೈರಲ್ ಆಗುತ್ತೆ. ಆ್ಯಂಡ್ ಆವಾಗ ವೈರಲ್ ಆದಂಥ ವಿಡಿಯೋಗಳನ್ನು ನಾವು ನೋಡಿ 10ರಲ್ಲಿ 11 ಅಂತ ಸುಮ್ಮನೆ ಇರ್ತೀವಿ. ಅದೇ ನಮ್ಮೂರಲ್ಲಿ ನಮ್ಮವರಿಗೆ ಇಂಥ ಘಟನೆ ಆದಾಗ ವಾಯ್ಸ್ ರೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ್ಯಕ್ಚುಲಿ ಇವತ್ತಿನ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಹೇಳ್ತಿಲ್ಲ, ಆದರೆ ಅಟ್ಲೀಸ್ಟ್ ಧ್ವನಿ ರೈಸ್ ಮಾಡ್ತಿರೋ ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡ್ತಿದ್ದೀವಿ ಅನ್ನೋಕ್ಕೆ ಈ ವಿಡಿಯೋ ಮಾಡಿದ್ದು. ತುಂಬ ಹಳೆಯ ವಿಚಾರ ಬೇಡ, ಇತ್ತೀಚೆಗೆ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಪುಣೆಯಲ್ಲಿ ಒಂದು ಕೇಸ್ ಆಗುತ್ತೆ. ಅದು ಪೊಲೀಸ್ ಸ್ಟೇಷನ್ನಿಂದ ಕೇವಲ 100 ಮೀಟರ್ ಡಿಸ್ಟೆನ್ಸ್ನಲ್ಲಿ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಹೆಣ್ಣಿನ ಮೇಲೆ ದೌರ್ಜನ್ಯ ಆಗುತ್ತೆ. ನೆಕ್ಸ್ಟ್ 48 ಅವರ್ಸ್ನಲ್ಲಿ ಅಪರಾಧಿಗಳನ್ನು ಸ್ಪೆಷಲ್ ಫೋರ್ಸ್ ಮಾಡಿ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಸೊ ನನ್ನ ಕ್ವಶನ್ ಏನಂತಂದರೆ, ಜಸ್ಟ್ ವೈ ಕಾಂಟ್ ವಿ? ಒಬ್ಬರಿಗೆ ಆದಂಥ ದೌರ್ಜನ್ಯ ಇನ್ನೊಬ್ಬರಿಗೆ ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ಆ್ಯಂಡ್ ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡ ಥರ, ಯಾವತ್ತಿದ್ರೂ ಅದು ಹೊರಗೆ ಬಂದಾಗ ಕಾವು ಬಿಸಿ ಏರೋದಂತೂ ತುಂಬ ಕಾಮನ್. ಆ್ಯಂಡ್ ಸತ್ಯಕ್ಕೆ ಜಯವಾಗಲಿ, ಸತ್ಯದ ಪರವಾಗಿ ನಿಂತವ್ರಿಗೂ ಕೂಡ ಜಯವಾಗಲಿ ಅಂತ ನಾವು ಕೂಡ ಪ್ರಾರ್ಥಿಸೋಣ. ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಾವು ಕೂಡ ಸತ್ಯದ ಪರವಾಗಿ ನಿಲ್ಲೋಣ, ಸತ್ಯಕ್ಕೆ ಜಯವಾಗಲಿ ಅಂತ ಕೇಳ್ಕೊಳ್ಳೋಣ. ನಿಮ್ಮದೇನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಹಾಗೆ ಮುಂದೆ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತಿರ್ತೀನಿ. ಸೈನಿಂಗ್ ಆಫ್ ಫ್ರಮ್ ಇನ್ಫೋ ಈಗ. ಕಂಟ್ರೋಲ್ ಮಾಡ್ತಿದ್ದಂತಹ ಆ ಗೌಡ್ರು ಕುಟುಂಬ ಏನ್ ಹೇಳುತ್ತೆ ಗೊತ್ತಾ? ಇಲ್ಲ ಇದು ಹಿಂದೂ ಟೆಂಪಲ್ ಅಲ್ಲ, ಇದು ಜೈನ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡುವಂತಹ ಒಂದು ಪ್ರೈವೇಟ್ ಟೆಂಪಲ್ ಅಂತ ಹೇಳ್ತಾರೆ. ನಾನು ಇಷ್ಟು ದಿನ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನ ಒಂದು ಹಿಂದೂ ಟೆಂಪಲ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗಷ್ಟೇ ನನಗೂ ಗೊತ್ತಾಗಿದ್ದು ಇದು ಹಿಂದೂ ಟೆಂಪಲ್ ಅಲ್ಲ, ಇದು ಒಂದು ಜೈನ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡುವಂತಹ ಪ್ರೈವೇಟ್ ಜೈನ್ ಟೆಂಪಲ್ ಅಂತ. ಸೊ ಹೀಗಾಗಿ ಗವರ್ಮೆಂಟ್ ಅಫಿಷಿಯಲ್ಸ್ ಏನೂ ಮಾಡಕ್ಕಾಗದೆ ಇವತ್ತಿನವರೆಗೂ ಈ ಒಂದು ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನ ಒಂದು ಪ್ರೈವೇಟ್ ಟ್ರಸ್ಟ್ ನಡೆಸ್ಕೊಂಡು ಹೋಗ್ತಿದೆ. ಅಂಡ್ ಆ ಪ್ರೈವೇಟ್ ಟ್ರಸ್ಟ್ ನ ಓನರ್ ಯಾರು? ಅದೇ ಗೌಡ್ರು ಕುಟುಂಬ.